ನೀನಾ ಬಗ್ಗೆನೂ ಸ್ವಲ್ಪ ಹೇಳಿ, ಯಾಕೆಂದ್ರೆ ಅವರಿಗೆ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಕೂಡ ನಿಮ್ಮಲ್ಲಿ ಇದೆ. ಸಿಕ್ಕಾಪಟ್ಟೆ ಇದೆ. ಅವ್ರನ್ನ ಹೇಳ್ತಾನೆ ಇರ್ತಾರೆ ಕರ್ಕೊಂಬನ್ನಿ ಇಂಡಿಯಾಗೆ ಮೀಟ್ ಮಾಡಿ ಅಥವಾ ಮತ್ತೆ ನೀವೇ ಇರಾನ್ಗೆ ಹೋಗಿ ಅಂತ. ನಂದೇನಂದ್ರೆ ಮಿಷನ್ 197 ಇದೆ. ಮಿಷನ್ 197 ಬಹಳ ಮುಖ್ಯವಾದ ಮಿಷನ್. ಏನಂದ್ರೆ ಅಪ್ಪಟ ಕನ್ನಡದಲ್ಲಿ, ಈಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನ್ಯಾಷನಲ್ ಜಿಯೋಗ್ರಫಿಕ್ ನೋಡ್ತಾ ಇದ್ವಿ, ನಾವು ಡಿಸ್ಕವರಿ ನೋಡ್ತಾ ಇದ್ವಿ, ಅದನ್ನೆಲ್ಲ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತಾ ಇದ್ವಿ ಅಥವಾ ಇವಾಗ ಇತ್ತೀಚೆಗೆ ಹಿಂದಿ ಭಾಷೆಯಲ್ಲಿ ನೋಡ್ತಾ ಇದ್ದೀವಿ. ಅಪ್ಪಟ ಕನ್ನಡ ಭಾಷೆಯಲ್ಲಿ ಇಡೀ ವಿಶ್ವವನ್ನು ತೋರಿಸಿದಂತಹ ಸಂದರ್ಭಗಳು ಬಹಳ ಕಮ್ಮಿ. ಇವಾಗ ಕನ್ನಡದಲ್ಲಿ ನೋಡಿದ್ರೆ ಡಾಕ್ಟರ್ ಬ್ರೋ ನಾನು ಫ್ಲೈಯಿಂಗ್ ಪಾಸ್ಪೋರ್ಟು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನನ್ನ ಮಿಷನ್ ಕೂಡ ಅದೇನೆ, ಪ್ರಪಂಚದಲ್ಲಿರೋ 197 ದೇಶಗಳನ್ನು ಅಪ್ಪಟ ಕನ್ನಡದಲ್ಲಿ ನಮ್ಮ ಕರ್ನಾಟಕದ ವಿಷಯಗಳನ್ನು ಅಲ್ಲಿಗೆ ತಲುಪಿಸೋದು ಕನ್ನಡ ಪ್ರಚಾರ ಕೂಡ ನನ್ನ ಮಿಷನಲ್ಲಿದೆ. ಒಂದು ಯೂಟ್ಯೂಬ್ ಜರ್ನಿ ಅಂದರೆ ನೀವೀಗ ಒಂದು ದೇಶಕ್ಕೆ ಹೋಗಬೇಕು ಅಂತ ಅಂದಾಗ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತೀರಾ? ಜಾಸ್ತಿ ತಯಾರಿ ಮಾಡಲ್ಲ, ಯಾಕೆಂದರೆ ಓವರ್ ಥಿಂಕಿಂಗ್ ಡಿಸ್ಟ್ರಾಯ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಆಮೇಲೆ ಈಗ ನಾನು 40 ದೇಶ ನೋಡ್ಬಿಟ್ನಲ್ಲ, ಆಲ್ಮೋಸ್ಟ್ 40-42 ಆಯಿತು. ಇಷ್ಟು ದೇಶಗಳು ಸುತ್ತಾಡಿದ ಮೇಲೆ ಇವಾಗ ನನಗೆ ಅಷ್ಟು ಪ್ರಿಪರೇಷನ್ ಅವಶ್ಯಕತೆ ಇಲ್ಲ. ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ, ಹಂಗೆ ಹಾಡ್ತಾ ಯಾವ ತರ ಲೆಕ್ಕಾಚಾರ, ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಯಾವ ರೀತಿ ಪ್ಲಾನ್ ಮಾಡ್ತೀರಾ ಅಂತ? ಎರಡೇ ನೋಡೋದು, ಒಂದು ವೆದರ್ ಆ ಟೈಮಲ್ಲಿ ಆ ಜಾಗದಲ್ಲಿ ಹೆಂಗಿದೆ ಅಂತ. ಯಾಕಂದ್ರೆ ಪ್ರಪಂಚದ ಅತ್ಯಂತ ಥಂಡಿ ಜಾಗಕ್ಕೆ ಹೋದಂತಹ ಮೊಟ್ಟ ಮೊದಲ ಕನ್ನಡಿಗ ನಾನು. ಪ್ರಪಂಚದ 2 ಉಷ್ಣಕಾರಿ ಜಾಗ ಇದೆ. ಒಂದು ಇರಾನಲ್ಲಿರುವಂತಹ ಗಂದೋಮ್ ಬಿರಿಯಾನೋ, ಇನ್ನೊಂದು ಇಥಿಯೋಪಿಯಲ್ಲಿರುವಂತಹ ದನೈಕಲ್ ಡಿಪ್ರೆಷನ್ನು. ಈ ಎರಡಕ್ಕೂ ಹೋಗಿ ಅಲ್ಲಿಯ ರಿಯಲ್ ವಾಲ್ಕೆನೋ ತೋರಿಸಿ, ರಿಯಲ್ ಸಾಲ್ಟ್ ಲೇಕ್ ತೋರಿಸಿ, ಅಂದರೆ ನೀವು ಆ ಥರ ಒಂದು ಜಾಗ ಪ್ರಪಂಚದಲ್ಲಿದೆ ಅಂತ ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಂಥ ಒಂದು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸೋಂಥದ್ದು. ಹಾಗೆ ಪ್ರಪಂಚದ ಅತ್ಯಂತ ಥಂಡಿ ಜಾಗ ಅಂದರೆ ಓಮಿಯೋಕಾನ್ ಅಂತ ಇದೆ, ಸೈಬೀರಿಯಾ ರಷ್ಯಾಲಿ. ಅಲ್ಲಿ ರೆಕಾರ್ಡೆಡ್ ಟೆಂಪ್ರೇಚರು ಲೋಯೆಸ್ಟು -71.2. ನಾನು ಹೋದಾಗ -63.4 ಇತ್ತು. ಅಂದರೆ ನೀವು ಹೆಂಗೆ ಅಂದರೆ ಕಣ್ಣು ಪೋರ್ಷನ್ ಬಿಟ್ಟು ಮೈನ ಯಾವುದೇ ಒಂದು ಭಾಗ ಕೂಡ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ.